ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಸೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆ. ಗೋಶಾಲೆ ರಸ್ತೆ ಬಳಿ ಕೂಡು ರಸ್ತೆಗೆ ಎನ್ಎಸ್ ಬೋಸರಾಜ್ ಹೆಸರಿಡಲು ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿ ಮನವಿ ಸ್ವೀಕರಿಸಲು ಬಾರದೆ ಇರುವುದಕ್ಕೆ ರವೀಂದ್ರ ಜಲಧಾರ್ ಆಕ್ಷೇಪ. ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ. ಎಂಕೆ ಬಾಬರ್ ನರಸಿಂಹಲು ಮಾಡಗಿರಿ ಮಧ್ಯೆ ವಾಗ್ವಾದ. ದಲಿತ ವಿದ್ಯಾರ್ಥಿ ಪರಿಷತ್ ನೂತನ ಸಮಿತಿ ರಚನೆ. ನೂತನ ವರ್ಷ ಕ್ಯಾಲೆಂಡರ್ ಬಿಡುಗಡೆ. ರಸ್ತೆ ಗುಂಡಿ ಮುಚ್ಚುವ ಮೂಲಕ ನಟ ಯಶ್ ಹುಟ್ಟುಹಬ್ಬ ಆಚರಣೆ. ಜನವರಿ 10 ಮತ್ತು 11ರಂದು 2 ದಿನಗಳ ನಾಟಕ ರಂಗೋತ್ಸವ. ವಿಎನ್ ಅಕ್ಕಿ. ನೇತಾಜಿ ನಗರ ಯುವಕ ಸಾವು. ಪೊಲೀಸರ ವಿರುದ್ಧ ದೂರು ದಾಖಲು. ವಾರ್ತೆಗಳ ವಿವರ. ನಗರದ ಗೋಶಾಲೆ ರಸ್ತೆಗೆ ಹೊಂದಿಕೊಂಡಿರುವ 80 ಅಡಿ ರಸ್ತೆಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಇವರ ಹೆಸರಿಡಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಎನ್ಎಸ್ ಬೋಸರಾಜ್ ಇವರು ನಗರದ ಅಭಿವೃದ್ಧಿ ಸಾಕಷ್ಟು ಅನುದಾನ ಸರ್ಕಾರದಿಂದ ಒದಗಿಸಲು ನೆರವಾಗಿತ್ತು. ರಾಜಕೀಯ ಮುತ್ಸದ್ದಿಯಾಗಿರುವ ಎನ್ಎಸ್ ಬೋಸರಾಜ್ ಹೆಸರಿಡಲು ನಿರ್ಣಯಿಸಲಾಯಿತು. ನಗರಸಭೆ ಮಾಜಿ ಸದಸ್ಯರುಗಳಾದ ಸಿದ್ದನಗೌಡ ದರೂರು ಹಾಗೂ ಗೋಪಾಲ ಸಿಂಗ್ ಇವರ ಅಗಲಿಕೆ ಶ್ರದ್ಧಾಂಜಲಿ ಸಲ್ಲಿಸಿದ ನಂತರ ಪ್ರಾರಂಭವಾದ ಸಭೆಯಲ್ಲಿ ಸದಸ್ಯ ಶಶಿರಾಜ್ ಮಾತನಾಡಿ, ಸಾಮಾನ್ಯ ಸಭೆಯ ಹಿಂದಿನ ನಡವಳಿಕೆ ನೀಡದೆ ಸಭೆ ನಡೆಸುತ್ತಿರುವ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಹಿಂದಿನ ಸಭೆಯ ನಡವಳಿಕೆ ಕುರಿತಂತೆ ಸಭೆಯಲ್ಲಿ ನೀಡಲು ಕ್ರಮ ವಹಿಸಲಾಗುತ್ತದೆ ಎಂದರು. ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ಮಾಹಿತಿ ನೀಡಿ, ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿದ್ದಾಗ ನಡೆದ ಸಭೆಯ ನಡವಳಿಕೆಗಳನ್ನು ಮುಂದಿನ ಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸ್ಲಂ ಜನರಿಗೆ ಹಕ್ಕು ಪತ್ರ ನೀಡುವ ಕುರಿತಾಗಿ ಸಮೀಕ್ಷೆ ನಡೆಸಿದ್ದು, ಸ್ಮಶಾನ ಮತ್ತು ಕೆರೆಗಳ ಸ್ಥಳದಲ್ಲಿರುವುದರಿಂದ ಹಕ್ಕುಪತ್ರ ನೀಡಲು ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಪರಿಶೀಲಿಸಲಾಗುತ್ತದೆ ಎಂದರು. ಈ ಜಿಲ್ಲೆಯ ಹಿರಿಯ ಮುಸ್ತದಿಗಳು HKDB ಅಧ್ಯಕ್ಷರಾಗಿ, ಕಾಡಾ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ನಗರದಲ್ಲಿ ಒಂದು ಹೊಸ ಬದಲಾವಣೆಗೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ವರ್ಷಗಳಿಂದ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಸೇರಿದಂತೆ ಮಾವಿನಕೆರೆ ಅಭಿವೃದ್ಧಿಯಲ್ಲಿ ಅನೇಕರು ಪ್ರಯತ್ನ ಮಾಡಿದರು ಮತ್ತು ಅವರು ಮೈನರ್ ಇರಿಗೇಷನ್ ಮಂತ್ರಿಯಾಗಿ ಅದಕ್ಕೆ ಸರಿಯಾದ ದಿಕ್ಸೂಚಿಯನ್ನು ಕೊಟ್ಟಿರುವಂಥ ಹೆಗ್ಗಳಿಕೆ ಎನ್ಎಸ್ ಬೋಸರಾಜ್ ಅವರಿಗೆ ಸಲ್ತದೆ. ಹಾಗೆ ಕಾಡಾ ಅಧ್ಯಕ್ಷರಾಗಿ ಬಂಗಾರಪ್ಪ ಕೆರೆ ಮುಖಾಂತರ ನೀರು ಕೊಡುವಂತ ಸಂದರ್ಭದಲ್ಲಿ ಸಮತೋಲನ ಜಲಾಶಯನ ಮಂಜೂರಾತಿ ಮಾಡುವ ಹಿನ್ನೆಲೆಯಲ್ಲಿ ಕೂಡ ಅವರು ಕಾಡಾ ಅಧ್ಯಕ್ಷರಾಗಿ ಅವರ ಪ್ರಯತ್ನ ಬಹಳ ಶ್ಲಾಘನೀಯವಾಗಿದೆ. ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಅವರ ಹೆಸರನ್ನ ಏನು ರಾಯಚೂರು ನಗರದ ಗೋಶಾಲೆ ರಸ್ತೆಗೆ ಅಂಟಿಕೊಂಡಿರುವಂತ 80 ಫೀಟ್ ರಸ್ತೆಗೆ ಅವ್ರ ಹೆಸರನ್ನ ನಾಮಕರಣ ಮಾಡಬೇಕಂತೇಳಿ ಸದಸ್ಯರು ಲಿಖಿತವಾಗಿ ನಾನು ಕೂಡ ಸೈನ್ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರು ಕೂಡ ನಿಂಬರ ಕೊಟ್ಟಿದ್ದಾರೆ, ಮಾನ್ಯ ಉಪಾಧ್ಯಕ್ಷರು ಅದಕ್ಕೆ ಕೊಟ್ಟಿದ್ದಾರೆ, ಅಧ್ಯಕ್ಷರು ಒಪ್ಪಿದ್ದಾರೆ. ಹಾಗಾಗಿ ನಾನು ನನ್ನ ಸ್ನೇಹಿತರ ಜೊತೆಯಲ್ಲೂ ಕೂಡ ಈ ವಿಷಯವನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ಈ ಸಭೆ ಸರ್ವಾನುಮತದಿಂದ ಅವರ ಹೆಸರನ್ನ 80 ಫೀಟ್ ರಸ್ತೆಗೆ ನಾಮಕರಣ ಮಾಡಲಿಕ್ಕೆ ಒಪ್ಪಿಗೆ ನೀಡುತ್ತದೆ ಅಂತೇಳಿ ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ಸದಸ್ಯರು ಕೂಡ ನಾನು
ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ರ ಹೆಸರು ಸೂಚನೆ ಮಾಡಿದ್ದಾರೆ. ಇದು ಸೂಕ್ತವಾದ ನಿರ್ಧಾರ. ಇದೆಲ್ಲ ನಾವು ಸರ್ವಾನುಮತದಿಂದ ಅಂಗೀಕಾರ ಮಾಡ್ತಂತ. ಸದಸ್ಯ NK ನಾಗರಾಜ್ ಮಾತನಾಡಿ, ಸ್ಲಂ ನಿವಾಸಿಗಳು ವಾಸ ಮಾಡುತ್ತಿರುವ ಸ್ಥಳಗಳಲ್ಲಿ ಹಕ್ಕುಪತ್ರ ನೀಡಲಾಗಿದೆ, ಇನ್ನು ಅನೇಕರು ಬಾಕಿ ಇದ್ದಾರೆ. BPS ಮಾಡಿಸಿ ಸ್ಥಳ ಪರಿಶೀಲನೆ ನಂತರ ನೋಂದಣಿಗೆ ಅವಕಾಶ ನೀಡಬೇಕೆಂದರು. ಅವ್ರು ಬ್ಲಾಕ್ ಲಿಸ್ಟ್ ಆಗಿ ಹಾಕಿವೆ. ಎಷ್ಟು ಸಾವಿರ ದಿನಗಳ 1,000 ದಿನಗಳಲ್ಲಿ ಟೆಂಡರ್ ಮುಗಿದ ನಂತರ ಆ ಥರನೇ ಆಗಿದೆ. ಈಗ ಟೆಂಡರ್ ಕರೆದಲ್ರಿ, ಪಬ್ಲಿಷ್ ಆಗಿದೆ ಟೆಂಡರ್ ಆಕ್ಷನ್ ಆಗಿರೋದು ಯಾವ ಸಂಬಂಧ? ಟೆಂಡರ್ ಆಕ್ಷನ್ ಆಗಬೇಕಿತ್ತು, ಯಾರೋ ಕಾಂಟ್ರಾಕ್ಟ್ ಗೊತ್ತಿದ್ದಾರೆ, ಅದಕ್ಕೆ ಆಕ್ಷನ್ ಮಾಡಬೇಕಿತ್ತು. ಮತ್ತು ಸ್ವಲ್ಪ ಟೆಂಡರ್ ಕರೆ. ಸದಸ್ಯ B ರಮೇಶ್ ಮಾತನಾಡಿ, ಸರ್ಕಾರಿ ಜಮೀನುಗಳಲ್ಲಿಯೇ ಸ್ಲಂಗಳಿವೆ, ಅಬಾದಿ ಎಂದರೆ ಜನವಾಸವಾಗಿರುವ ಸ್ಥಳಗಳಾಗಿವೆ, ಕೂಡಲೇ ನೀಡಲು ಕ್ರಮಕ್ಕೆ ಮುಂದಾಗಬೇಕೆಂದರು. ನಗರಸಭೆ ಸದಸ್ಯ N ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಳಿಗೆಗಳು ಟೆಂಡರ್ಗಳ ಕುರಿತು ಚರ್ಚಿಸಲು ನಾಚಿಕೆಯಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಚರ್ಚಿಸುತ್ತಿದ್ದರೂ ಮಳಿಗೆಗಳ ಟೆಂಡರ್ ನಡೆಸದೆ ಇರಲು ಕಾರಣವೇನು ತಿಳಿಯುತ್ತಿಲ್ಲ. ಆದಾಯ ಬರುವುದನ್ನು ಅಧಿಕಾರಿಗಳು ತಡೆಯುತ್ತಿದ್ದಾರೆ ಎಂದರು. ಇನ್ನೊಂದು ತಿಂಗಳೊಳಗಾಗಿ ಟೆಂಡರ್ ಪ್ರಕ್ರಿಯೆ ನಡೆಸುವುದಾಗಿ ಗುರುಸಿದ್ದಯ್ಯ ಹಿರೇಮಠ್ ಭರವಸೆ ನೀಡಿದರು. ಮಾಡಿಕೊಂಡಿದ್ದೀವಿ. ಈಗ ನಾನು 10 ವರ್ಷ ಆಯ್ತು ಸರ್ ಕೇಳಕ್ಕೆ, 11ನೇ ವರ್ಷ ಇದು ಕೇಳಿ ನಾಚಿಕೆ ಆಗ್ತಾಯಿತ್ತು ನನಗೆ. ಅದೇ ಆನ್ಸರ್. ಅದಕ್ಕೆ ಇನ್ನೊಂದು ತಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಸರ್, ನಮಗೆ ಮುಖ್ಯವಾಗಿ ಒಂದು ಒಳ್ಳೆ ಅಡ್ವೊಕೇಟ್ ಮಾಡಬೇಕು ಸರ್, ನೇಮಕ ಮಾಡಬೇಕಂತ ವಿನಂತಿ. ನಾವು ರೆಕಮೆಂಡ್ ಮಾಡ್ತೀವಿ, ಒಂದು ಒಳ್ಳೆ ಅಡ್ವೊಕೇಟ್ ಯಾವುದೇ ಇದಕ್ಕೆ ರೆಸ್ಪಾನ್ಸ್ ಕೊಡುವಂಥ ಅಡ್ವೊಕೇಟ್ ನೇಮಕ ಮಾಡಿರಿ ಅಂತ ತಮ್ಮ ಈಗ ಎಲ್ಲಿಂದ ಆಗ್ತದೆ ತಮ್ಮಿಂದ ಒಂದು ರೆಕಮೆಂಡ್ ಆಗಿ ಹೋಗಿ ಒಂದು ಒಳ್ಳೆ ಅಡ್ವೊಕೇಟ್. ನಾನು 10 ವರ್ಷ ಆಯಿತು ಕೇಳಿದ ತಕ್ಷಣ ಅವ್ರು ಹೇಳೋದು ಅಡ್ವೊಕೇಟ್ ಒಂದೇ ಮಾತು, ಕೋರ್ಟ್ ಕೇಸ್ ಆಯ್ತು. 10 ವರ್ಷದಿಂದ ಕೇಸ್. ಅದೇ ನಮ್ಮದೇ ಮನೆ ಆಗಿದ್ರೆ ನಾವು ಏನು ಮಾಡ್ತೀವಿ ಹೇಳಿ, 2 ದಿವಸ ಎರಡು ತಿಂಗಳ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಬಿಡಿಸಿ ಕಳಿಸ್ತೀವಿ. 20 ವರ್ಷ ಬಾಡಿಗೆ ಕೊಟ್ಟಿಲ್ಲ ಅವರು ಅಂಥವ್ರಿಗೆ ಹಂಗೆ ಇನ್ನೂ ದೂಸ್ತಿರಂದ್ರೆ ಇದು ಏನದು? 20 ವರ್ಷ 40,000 ರೂಪಾಯಿ ಕಿರಾಯಿ ಕೊಡಾಗುತ್ತೆ ನಾವು ನಮ್ಮ ಮನೆಗೆ. ಅವು ಬಂದ್ರೆ ಎಲ್ಲ ಕೌನ್ಸಿಲರ್ಸ್ ಆರಾಮಾಗಿರ್ತೀವಿ ನಾವು. ಅದು ರೆವಿನ್ಯೂ ಬಂದ್ರೆ ಸಾಕು. ನಾವು 500 ಜನ ಲೇಬರ್ಗೆ ತಗೊಂಡು ಪ್ರತಿಯೊಂದು ಏರಿಯಾ ಸ್ವಚ್ಛವಾಗಿ ಇಡ್ಬೋದು. ಅದಕ್ಕೆ ಯಾಕೆ ಗಮನ ಕೊಡವಲ್ರಿ ನೀವು? ನಮ್ಗೆ ಅದು ಅರ್ಥನೇ ಆಗೋದು ಇಲ್ಲಿ ತನ. ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಬಾರ್ದು ಸರ್. ಅದೇ ತರ ಅಲ್ಲಿ ಈಗ ನೀರಿಂದು ಒಂದೇ ಟ್ರಾನ್ಸ್ಫರ್. ಸದಸ್ಯ E ಶಶಿರಾಜ್ ಮಾತನಾಡಿ, ನಗರಸಭೆಯಲ್ಲಿ 10 ಕೋಟಿ ರೂಪಾಯಿ ಬಿಲ್ ಬಾಕಿ ಇರುವ ಮಾಹಿತಿ ಇದೆ, ಆದರೆ ಖಜಾನೆಯಲ್ಲಿ ಹಣವೇ ಇಲ್ಲದೆ ಹೊಸದಾಗಿ ಹೊಸ ಗುತ್ತಿಗೆ ನೇಮಕಕ್ಕೆ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಹಣವೇ ಇಲ್ಲದೆ ನೇಮಕ ಮಾಡಿಕೊಂಡರೆ ವೇತನ ನೀಡುವ ಮೂಲವೇನು ಎಂದು ಪ್ರಶ್ನಿಸಿದರು. ಮುಖ್ಯ ಲೆಕ್ಕಾಧಿಕಾರಿ ಮಾಹಿತಿ ನೀಡಿ, 175 ಬಿಲ್ಗಳು ಬಾಕಿ ಇದ್ದು 3,85 ಲಕ್ಷ ರೂಪಾಯಿ ಪಾವತಿಸುವುದು ಬಾಕಿ ಇದೆ. ನೀರು ಪೂರೈಕೆಗೆ 30 ಲಕ್ಷ ರೂಪಾಯಿ, 3 STPಗಳ 1 ಲಕ್ಷ ರೂಪಾಯಿ, ಬೀದಿ ದೀಪಗಳ ನಿರ್ವಹಣೆಗೆ 17 ಲಕ್ಷ ರೂಪಾಯಿ, ವಾಹನ ಚಾಲಕರಿಗೆ 4 ಲಕ್ಷ ರೂಪಾಯಿ, ಕುಡಿಯುವ ನೀರಿನ ಸಿಬ್ಬಂದಿಗಳಿಗೆ 12 ಲಕ್ಷ ರೂಪಾಯಿ ಸೇರಿದಂತೆ 4 ಕೋಟಿ ರೂಪಾಯಿಗಳು ಬಾಕಿ ಇದೆ. ಆದರೆ ಖಜಾನೆಯಲ್ಲಿ 30 ಲಕ್ಷ ರೂಪಾಯಿ ಮಾತ್ರ ಅನುದಾನವಿದೆ ಎಂದು ಮಾಹಿತಿ ನೀಡಿದರು. ಮನವಿಗಳು ಸಲ್ಲಿಸಿದ್ರು, ಅವ್ರಿಗೆ ಇವತ್ತಿಗೆ ನ್ಯಾಯ ಕೊಡ್ರಿ, ಪರಿಹಾರ ಧನ ಕೊಡ್ರಿ ಅಂದ್ರೆ ಕೂಡ ಅದಕ್ಕೆ ಇದುವರೆಗೂ ಪರಿಹಾರ ಧನ ಕೊಟ್ಟಿಲ್ಲ, ಸಾರ್ವಜನಿಕರು ಭೇಟಿಯಾಗಿದೆ. ಇದು ಬಹಳ ಖಂಡನೀಯ. ಹಂಗಾಗಿ ಈ ನಮ್ಮ ಆಲ್ರೆಡಿ ನಮ್ಮ ವಾರ್ಡ್ ನಂಬರ್ 23 ನಗರಸಭಾ ಸದಸ್ಯರು ಶ್ರೀಮತಿ ಸರೋಜಮ್ಮ ದೊಡ್ಡಮಲೇಶ್ವರ ವಿನಂತಿ ಪತ್ರ ಆಲ್ರೆಡಿ ನೀಡಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ, ಇದೊಂದು ವಿಶೇಷ ಪ್ರಕರಣ ಆಗೋದ್ರಿಂದ 15 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ಕುಟುಂಬ ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಆ ಒಂದು 24 ವರ್ಷದ ಯುವತಿ ಸಾವು, ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಕಪ್ಪು ಛಾಯೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ದಯವಿಟ್ಟು ಅವರಿಗೆ ಪರಿಹಾರ ಕೊಡಬೇಕು. ನೀವು ಕಾನೂನಲ್ಲಿ ಯಾವ ರೀತಿ ಅವಕಾಶ ಇದೆ, ಯಾವ ರೀತಿ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ ಮಾನ್ಯ ಪೌರಾಯುಕ್ತರ ಅಧ್ಯಕ್ಷರು ಇವಾಗ ಅದನ್ನು ನಿರ್ಧಾರ ಮಾಡಬೇಕು. ನಮ್ಮ ಹಿರಿಯ ಸದಸ್ಯರು ಇದ್ರ ಬಗ್ಗೆ ನಾನು ತಂದೀನಿ, ಅವರು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಬೇಕು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಅನುದಾನ ಕುರಿತಂತೆ ಅಧ್ಯಕ್ಷರು ಹಾಗೂ ಆಯುಕ್ತರು ಸಭೆ ನಡೆಸಿ ಮುಂದಿನ ಸಭೆಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಮಾಹಿತಿ ನೀಡಿ ಎಂದರು.
ನಗರದ ವಾರ್ಡ್ ನಂಬರ್ 29ರ ಹೊಸ ಕೋರ್ಟ್ ಬಳಿ ವಾಸಿಸುವ ಜನರಿಗೆ ಉಪ್ಪು ನೀರು ಪೂರೈಕೆಯಾಗುತ್ತಿದೆ ಎಂದು ಜಯಣ್ಣ ಹೇಳಿದರು. ಆಯುಕ್ತರು 2 ದಿನದಲ್ಲಿ ಸರಿಪಡಿಸುವ ಭರವಸೆ ನೀಡಿದರು. ವಿಷಯವು ಬಹಳ ಗಂಭೀರವಾದದ್ದು ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ಕೂಡ ಓದಿದ್ದೇವೆ. ಇವತ್ತು ಬೀದಿ ನಾಯಿಗಳ ಕಾಟ ವಿಪರೀತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ನಗರಸಭೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿಲ್ಲ. ಕೆಲವು ಕಡೆ ನಾನೇ ಬೀದಿ ನಾಯಿ ಹಿಡಿಯುವಾಗ ಜನ ನಾವು ಸಾಕಿದ ನಾಯಿ 2 ಸಲ ಹೋಗಿದ್ದೆ ನನ್ನ ವಾರ್ಡಿಗೆ. ಈ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು. ಹಿಂದೆ ನಾವು 90ರ ದಶಕದಲ್ಲಿ ಬಂದಾಗ ಆವಾಗ ಬೇರೆ ಇತ್ತು ಕಾನೂನು. ನೀವು ದಯವಿಟ್ಟು ಹೊರಗೆ ಹೋದ್ರೆ ಒಳಗೆ ಜನರು ಕೂಡ ಆ ನಾಯಿಗಳ ಬಗ್ಗೆ ವ್ಯಾಮೋಹ ಇದೆ ಕೆಲವರಿಗೆ. ನಾನೇ ಸಾಕಷ್ಟು ಅವ್ರು ಕನ್ವಿನ್ಸ್ ಮಾಡಿದ್ದಿಲ್ಲಮ್ಮ ಬೇಡ ಅಂದ್ಬಿಟ್ಟು ಇಲ್ಲ ನಾವು ಸಾಕಿದ್ವಿ ನಾಯಿ ಇದು ಕಡೆ ಸರಿ. ಪರಿಸ್ಥಿತಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ನಾಯಿಗಳು ಜನನ ಕಡಿದು ಅದಕ್ಕೆ ಮಾಡಿರುವಂಥದ್ದು. ಇದರಲ್ಲಿ ಸ್ಥಳೀಯ ಆಯುಕ್ತರು ಅಧ್ಯಕ್ಷರಾಗಿರ್ತಾರೆ ಮತ್ತು ಸಂಬಂಧಪಟ್ಟಂತ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ತಾಲೂಕಾ ಹೆಲ್ತ್ ಆಫೀಸರ್, ಆ ವ್ಯಾಪ್ತಿಯ ಸಹಾಯಕ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಯ ಆರೋಗ್ಯಾಧಿಕಾರಿ. ಹೀಗೆ 4 ಜನರ ಒಂದು ಸಮಿತಿ ಇದೆ. ಆ ಸಮಿತಿಗೆ ಬೀದಿ ನಾಯಿಗಳ ಕಡಿತಕ್ಕೊಳಗಾದ ನಾಗರಿಕರಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ, ಪರಿಹಾರಧನ ವಿತರಿಸುವ ಸಮಿತಿಯನ್ನು ಈ ಕೆಳಗಂತೆ ಆದೇಶ. ಹಾಗಾಗಿ ನಾವು ನಮ್ಮ ಪೌರಾಯುಕ್ತರೇ ಅಲ್ಲಿ ಇರೋದ್ರಿಂದ, ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಭಾವನೆಯನ್ನ ಅವರಿಗೆ ಕಳಿಸ್ತೀವಿ. ಆ ಸಮಿತಿ ಮುಂದೆ ಮಂಡಿಸಿ ಸೂಕ್ತವಾದಂತಹ ಪರಿಹಾರವನ್ನ ನಿಯಮಗಳ ಅನುಸಾರ ಕೊಡಲಿಕ್ಕೆ ಅವರು ಸಕಾರಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ಬೋದು. ಆದ್ರೆ ಪರಿಹಾರವನ್ನ ಎಷ್ಟು ಕೊಡಬೇಕು ಅಂತ ಅದು ಅವರ ವಿವೇಚನೆಗೆ, ಅವರ ಸ್ಥಳೀಯ ಅವರ ಸಮಿತಿಗೆ ಬಿಟ್ಟಂತ ಅಧಿಕಾರ. ನಾವು ಒಂದು ನಿರ್ಣಯವನ್ನು ವಾರ್ಡ್ ನಂಬರ್ 19ರ ಆಂಜನೇಯ ದೇವಸ್ಥಾನದ ಬಳಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬಾಲಕ ಮೃತಪಟ್ಟಿದ್ದು, ಸೂಕ್ತ ರಕ್ಷಣಾ ಕ್ರಮ ಕೈಗೊಳ್ಳುವಂತೆ ಸದಸ್ಯ ಹೇಮಲತಾ ಬೂದಪ್ಪ ಮನವಿ ಮಾಡಿ ಮೃತ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಪಾಲಿಕೆ ಆಡಳಿತ ಮಂಡಳಿಗೆ ಮಾಹಿತಿ ಇಲ್ಲದೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ನಡೆಯುತ್ತಿರುವ ದೂರುಗಳಿವೆ. ಪ್ರಸ್ತಾವನೆ ಸಲ್ಲಿಸುವ ಮುನ್ನ ಕೌನ್ಸಿಲ್ ಮಾಹಿತಿ ಇಲ್ಲದೆ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಯಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ನಗರಸಭೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆಯನ್ನು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವುದು ಬೇಡ. ಮಹಾನಗರ ಪಾಲಿಕೆಯಾಗಿದ್ದು ನಗರದ ಬೆಳೆದಂತೆ ಜನರ ಅನುಕೂಲಕ್ಕೆ 4 ಕಡೆ ತರಕಾರಿ ಮಾರುಕಟ್ಟೆ ಪ್ರಾರಂಭಿಸಬೇಕೆಂದರು. ಪ್ರತಿಯಾಗಿ ಮಾತನಾಡಿದ ಎಂ ಪವನ್ ಕುಮಾರ್, ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಇತಿಹಾಸವಿದೆ. ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ. ಯಾರೋ ಒಬ್ಬರನ್ನು ಮೆಚ್ಚಿಸಲು ಸಭೆಯಲ್ಲಿ ಮಾತನಾಡಬೇಡಿ ಎಂದರು. ಯಾರನ್ನು ಮೆಚ್ಚಿಸಲು ಮಾತನಾಡಿಲ್ಲ ಎಂದು ಎನ್.ಕೆ. ನಾಗರಾಜ್ ಹೇಳಿ, ಈ ಹಿಂದೆ ನಗರಸಭೆಯಲ್ಲಿಯೇ 4 ತರಕಾರಿ ಮಾರುಕಟ್ಟೆ ಮಾಡಲು ತೀರ್ಮಾನಿಸಲಾಗಿದೆ. ನಗರಸಭೆಯಿಂದ ಟೆಂಡರ್ ನಡೆದು ತರಕಾರಿ ಮಾರಾಟ ನಡೆಯುತ್ತಿವೆ, ಅನಧಿಕೃತವಲ್ಲ ಎಂದರು. ಟೆಂಡರ್ ಪ್ರಕ್ರಿಯೆ ಮುಗಿಸಿಕೊಂಡು ಕಾಲಕಾಲಕ್ಕೆ ಏನು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ಕರವಸೂಲು ತಗೊಂಡು ಅಲ್ಲಿ ಸ್ಥಳದಲ್ಲಿ ಕಾಯಿಪಲ್ಲೆ ಆಗಿರ್ಬೋದು, ಇನ್ನು ಸುತ್ತಮುತ್ತ ವಾರ್ಡ್ಗಳ ಅನುಕೂಲ ಮಾಡಿಕೊಟ್ಟಿದ್ದು ಸತ್ಯ ಅಂತ ಗಮನಿಸ್ತಾರೆ. ಹಾಗಾಗಿ ಹೇಳ್ತೀನಿ ತಮ್ಗೆಲ್ಲರಿಗೆ ದಯಮಾಡಿ, ನನ್ನ ವಾರ್ಡ್ ಆಗ್ಯದ, ನಿಮ್ಮ ವಾರ್ಡ್, ಎಲ್ಲ ವಾರ್ಡ್ ಆಗ್ಯದ, ಅದು ಅಲ್ಲಿ ಉಳಿಸ್ಕೋಬೇಕು ಬಿಡ್ಬೇಕು ಅನ್ನೋದಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗದ ಅನುಕೂಲವಾಗಿ 4 ಕಡೆ 4 ದಿಕ್ಕಿನಲ್ಲಿ ಇಂಥವು ಇನ್ನ ಬೇಕಿದೆ, ನಮ್ಗೆ ಸೋರ್ಸಸ್ ಬೇಕಿದೆ. ಯಾಕಂದ್ರೆ ನೀವು ನೋಡ್ಬೋದು, ನಾವು ಇಲ್ಲಿ ಒಂದು ರೋಡ್ ದಾಟಬೇಕಾದ್ರೆ ಎಷ್ಟು ತ್ರಾಸ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಬಂದಿದ್ದು ಸೇವೆ ಮಾಡಕ್ಕೆ, ಜನರ ಸೇವೆ ನಾವು ಮಾಡಕ್ ಬಂದಿವಿ. ಜನರಿಗೆ ನಾವು ಏನು ಒಳ್ತಾಗ್ತದೆ ನಾವು ಅದನ್ನು ಕಳ್ಕೊಳ್ಬೇಕಾಗ್ತದ. ಸುಮ್ಮನೆ ನಾವು ಬಂದು ಮಾತಾಡೋದಲ್ಲ ವಿಷಯ. ಫಸ್ಟ್ ನಾವು ಮನೆಯವ್ರಿಗೆ ಮಾಡ್ಕೋಬೇಕಾಗ್ತದೆ. ನಾವು ಯಾಕೆ ಬಂದಿವಿ ಇಲ್ಲಿ? ನಾವೆಲ್ಲ ಬಂದು ಕೂತಿದ್ದು ನಮ್ಮ ವೈಯಕ್ತಿಕ ವಿಷಯಗಳಲ್ಲ. ರಾಯಚೂರಿನ ಪ್ರತಿಯೊಬ್ಬ ನಾಗರಿಕ ನಾವೆಲ್ಲರೂ ಜವಾಬ್ದಾರಿಯಾಗಿರ್ತೀವಿ. ಸನ್ಮಾನ್ಯ ಮಹಾಪೌರರು ಇವಾಗ ಇವರು ಬಹಳ ಮುಖ್ಯವಾಗಿ ಮಾತಾಡೋರು. ಸನ್ಮಾನ್ಯ ಉಪಾಧ್ಯಕ್ಷರು, ಪೌರಾಯುಕ್ತರು, ದಯಮಾಡಿ
ಇದನ್ನ ವಿಷಯನ ಜಾಸ್ತಿ ಬೆಳೆಸೋದು ಬೇಡ. ಈ ಸದ್ಯದಲ್ಲಿ ಈ ವಿಷಯನ ಈ ಕೈ ಬಿಡಬೇಕಂತ ಮನವಿ ಮಾಡ್ತಾ ಇದು ಡೆಫರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಭೆಯಲ್ಲಿ ಬೇಕಾದ್ರೆ ವಿಶೇಷವಾಗಿ ಹಿರಿಯರು ಒಳಗೊಂಡು ನಾವು ಮಾತಾಡಿಸಿ ಕ್ರಮ ತಗೊಂಡ್ರೆ ಒಳ್ಳೇದಂತ ಹೇಳ್ತಾ ನಾನು ತಮ್ಮೆಲ್ಲ ಮತ್ತೊಂದು ಮನವಿ ಮಾಡ್ತೀನಿ. ಅಧ್ಯಕ್ಷರಿಗೆ ಇಲ್ಲಿ ಬಂದಂತ ಎಲ್ಲ ಮಾಧ್ಯಮದವರಿಗೆ ಮೊದಲಾಗಿ ಹೃದಯ ನಮಸ್ಕಾರ ಹೇಳ್ತಾ ಈ ಒಂದು ನಮ್ಮ ನಾಗರಾಜ್ ಅವರು ಹೇಳಿದಂಗೆ ಅನಧಿಕೃತ ಮತ ತೆಗಿಬೇಕಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಏನು ಮಾಹಿತಿ ಇದೆ ಅಂತ ಸ್ವಲ್ಪ ನಾವು ಕೇಳ್ತೀವಿ. ಯಾಕಂದ್ರೆ ಒಂದು ವಿಷಯ ಕೊಡ್ರಿ, ಮಾತಾಡ್ತಾರೆ ಒಂದು ವಿಷಯ ಕೊಡ್ರಿ, ಮಾತಾಡ್ಬೋದು ಇಲ್ಲ ಕೊಡ್ರಿ ಸದಸ್ಯರೇ, ಕೊಡ್ರಿ ನಾನು ಮಾತಾಡ್ಕಂತೀನಿ. ವಾರ್ಡ್ ನಂಬರ್ 12 ಬರುತ್ತೆ. ಇದರದ್ದು ಟೆಂಡರ್ ಪ್ರಕ್ರಿಯೆ ಮುಗಿದು ಎಷ್ಟು ವರ್ಷ ಆಯ್ತು ಸಾಹೇಬ್ರೆ? ಅವ್ರು ಹೇಳ್ತಾರೆ, ನಾನು ನಿಮ್ಗೆ ಕೇಳ್ತೇನೆ ಆಯ್ತಾ. ಇವಾಗ ಟೆಂಡರ್ ಇದೆಯಾ? ಟೆಂಡರ್ ಕಾನ್ಫರ್ಮ್ ಮಾಡಿದ, ಟೆಂಡರ್ ಅವಧಿ ಮುಗಿದಿದೆ ಆಯ್ತಾ. ಅದು ಕರವಸೆಗೆ ಎಲ್ಲಿ ಹೋಗ್ತಾ ಇದೆ? ಇವತ್ತಿಗೂ ಕರವಸೆಗೆ ಮಾಡ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ನಾವು ಹೈಕೋರ್ಟ್ ಆದೇಶ ಪ್ರಕಾರ ಏನಿದೆ ನಾವು ಮಾರ್ಕೆಟ್ ಎಲ್ಲ ಬಂದಿರೋದು 5-6 ತಲೆಗಳು ಅದರಲ್ಲಿ ಬದುಕಿದ್ದಾವೆ, ಇನ್ನೂ ಬದುಕ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಏನಾಯಿತು, ಕೆಲವೊಬ್ರು ಆಟೋ ಚಾಲಕರು, ಕೆಲವೊಬ್ರು ದಿನಗೂಲಿರು, ಅವರು ಒಂದು ತರಕಾರಿ ಅಂತ ಹೇಳಿ ಒಂದು ನಮ್ಮ ತಂದೆಯವರು ಸರ್ಕಲಲ್ಲಿ ಒಂದು ಪಾಯಿಂಟ್ ಕೊಟ್ಟರು, ಸ್ವಾಗತ ಇರ್ತದೆ ಅವರಿಗೆ. ಅವರು ನಮ್ಮ ತಂದೆಯವರ ಹೆಸರಿಟ್ಟಾರ ಸ್ವಾಗತ. ಆದರೆ ಅವರು ಆ ತರಕಾರಿ ಮಾರಕ್ಕೇನು 3 ವರ್ಷ ಅವ್ರು ನೋಡಿದ್ರು. ಅದಾದ್ಮೇಲೆ ಅವ್ರಿಗೆ ಬೇರೆ ಕೆಲಸಗಳೆಲ್ಲ ಅಂದಾಗ ಅವರು ಅದೇ ದಿನದಲ್ಲಿ ಅದರಲ್ಲೇ ಅವ್ರ ಜೀವನ ಸಾಗಿಸ್ತಾ ಬಂದರು. ಹಂಗಾಗಿ ಅವ್ರಿಗೂ ಏನಿದು ಅನ್ಯಾಯ ಮಾಡೋದು ಬೇಡ. ದಯವಿಟ್ಟು ಅವ್ರನ್ನ ನೀವು ವೆಜಿಟೇಬಲ್ ಮಾರ್ಕೆಟಲ್ಲಿ ಶಿಫ್ಟ್ ಮಾಡಿ, ಇಲ್ಲ ಅವ್ರಿಗೆ ಬೇರೆ ಒಂದು ಪಾಯಿಂಟ್ ತೋರಿಸಿದ್ರೆ ಭಾಳ ಒಳ್ಳೇದಾಗುತ್ತೆ. ಯಾಕಂದರೆ ಅವ್ರು ಏನಾಗ್ಬಿಟ್ಟದೆ, ಇವಾಗ ಒಂದು ನಮ್ಮ ನಗರಸಭೆದು ಗಾರ್ಡನ್ ಆದಮೇಲೆ 2 40-60 ಸೈಟಲ್ಲಿ ಅವರು ಮಾರ್ಕೆಟ್ ನಡೆಸ್ತಾ ಇದ್ದಾರೆ. ಆ 2 40-60 ಸೈಟಲ್ಲಿ ಮಾರ್ಕೆಟಿಂಗ್ ನಡೆಸ್ತಾ ಇದ್ದಾರೆ. ಅವ್ನು ತಿಂಗಳಿಗೆ 40,000-50 ಸಾವಿರ ಇದು ತೊಗೊತಾನೆ, ಏನಂತಾರೆ ರೆಂಟ್ ತೊಗೊತಾನೆ. ಯಾವ ಬೇಸಿಸ್ ಮೇಲೆ ಅವನು ತೊಗೊತಾನೆ ಅದನ್ನು ಪ್ರಶ್ನೆ ಮಾಡಿ. ಯಾಕಂದರೆ ಅವರು ದಿನವರೆಗೂ ದುಡಿಯೋರು, ಅವ್ರು 40,000-50 ಸಾವಿರ ಕಟ್ಟಬೇಕಂದ್ರೆ ಅದು ಮಾರ್ಕೆಟ್ ನಡೀತಾ ಇರೋದು ಗಾರ್ಡನ್ ಜಾಗದಲ್ಲಿ 75% ನಮ್ಮ ಜಾಗದಲ್ಲಿ, 25% ನಮ್ಮ ಜಾಗದಲ್ಲಿ. ಅದರಲ್ಲಿ ಅವ್ರು ಹೆಂಗೆ ರೆಂಟ್ ತೊಗೊತಾರೆ? 40,000-50,000 ಇಲ್ಲ. ಆದ್ಮೇಲೆ ಇವತ್ತಿಗೂ ಕರವಸೆಲೆ ಆಗ್ತಾ ಇದೆ. ಅದೇನು ಹೋಗ್ತಾ ಇದೆ ಮಾಹಿತಿ ಗೊತ್ತಿಲ್ಲ. ಸುಮ್ಮನೆ ಮಾತಾಡಿ ಇದು ಮಾಡಕ್ಕೆ ಹೋಗ್ಬೇಡಿ, ಎಲ್ಲ ಮಾಹಿತಿ ತಿಳ್ಕೊಂಡು ಮಾಡಿ. ಅದು ನನ್ನ ವಾರ್ಡಿಗೆ ಬರುತ್ತೆ, ಏನು ಮಾಡಬೇಕು ಏನಿಲ್ಲ ಅವ್ರಿಗೂ ಒಂದು ಜೀವನ ತೋರಿಸ್ಬೇಕು. ಯಾಕಂದರೆ ಇಷ್ಟು ವರ್ಷ ಆಯಿತು ಅವ್ರು ಇದ್ರ ಮೇಲೆ ಆಗೋದಿದೆ, ಅವ್ರಿಗೂ ಒಂದು ಜೀವನೋಪಾಯ ಬೇಕು. ಅದನ್ನು ಪೊಲಿಟಿಕಲಿ ಬೆನಿಫಿಟ್ಸು ಯಾರಿಗೂ ಮೆಚ್ಚುಗೆ ಪಡ್ಬೇಕಂತ ಹೇಳಿ ನಾವು ಇದು ಈ ಸಂದರ್ಭ ಯೂಸ್ ಮಾಡ್ಕೋಬಾರ್ದು. ಅವ್ರು ಇಟ್ಕೊಂಡು ಬಂದು ಅಲ್ಲಿ ಒಂದು 40 ಕುಟುಂಬಗಳ ಜೀವನ ಮಾಡ್ತಾರೆ. ಅದೇ ಉಸ್ಮಾನಿಯಾ ಮಾರ್ಕೆಟ್ನಲ್ಲಿ 300 ಕುಟುಂಬಗಳ ಜೀವನ ಮಾಡ್ತಾ ಇದ್ದಾರೆ ಆಯ್ತಾ. ಅವ್ರು ಇವಾಗ ಈ ಸಂದರ್ಭದಲ್ಲಿ ಅವರು ಹಮಾಲಿ ಕೆಲಸ, ರಿಕ್ಷಾ ಹೊಡೆಯೋದು, ಸಿಮೆಂಟ್ ಹೊತ್ತೋದು, ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಉಸ್ಮಾನಿಯಾ ಮಾರ್ಕೆಟಲ್ಲಿ ತರಕಾರಿ ಮಾರೋರು. ಅದ್ರ ಬಗ್ಗೆ ನೀವು ಮಾಹಿತಿ ಇದ್ರೆ ಮಾತಾಡ್ರಿ. ನಾನು ನೀವು ಹಣ ನಿಮ್ಗೆ ದಯಮಾಡಿ ಹೇಳ್ತೀನಿ, ಮೆಚ್ಚುಗೆ ಪಡ್ಬೇಕಂತ ಹೇಳಿ ದಯಮಾಡಿ ತಮ್ಮಂದಿರ್ಲಿ ಆಯ್ತಾ. ನಾನು ಯಾರು ಮೆಚ್ಚಿಗೆ ಪಡ್ತೇನೆ, ನನಗೆ ಏನಾರು ಆಗೋದಿಲ್ಲ, ನನಗೇನಿಲ್ಲ. ನಾನು ಒಬ್ಬ ಸದಸ್ಯನಾಗಿ ಮಾತಾಡ್ತೀನಿ, ಏನನ್ನು ಮಾತಾಡ್ತೀನಿ ಅಂತ ದಾಖಲಾತಿ ಒಂದು ಪರಿಶೀಲನೆ ಮಾಡಿ. ನಾವುಗನ ಸದಸ್ಯರಿದ್ದೀರಿ, ಆಗಿನ ಸಂದರ್ಭದಲ್ಲಿ ಯಾರು ಸದಸ್ಯರು, ಆಗಿನ ಸಂದರ್ಭದಲ್ಲಿ ಏನಾಗಿತ್ತು ಅಂತ ನೀವು ಒಂದು ಪರಿಶೀಲನೆ ಮಾಡಿ. ಮತ್ತೊಂದ್ಸಲ ತಾವು ಪ್ರೊಜೆಕ್ಟ್ ನೋಡ್ಬೋದು, ಯಾರು ವಿಡಿಯೋ ಮಾಡಿ ಕೇಳ್ಬೋದು ನಾನು ಏನ್ ಮಾತಾಡಿನ ಅಂತ. ಅಲ್ಲಿ ತರಕಾರಿ ಮಾರುಕಟ್ಟೆ ಉಳಿಸೋದು ಅಂತ ಮಾತಾಡಿಲ್ಲ, ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲಿ ತರಕಾರಿ ಮಾರುಕಟ್ಟೆ ಉಳಿಸೋದು ನನ್ನ ಅಭಿಪ್ರಾಯ ಅಲ್ಲ, ಒಂದೇದು. ಎರಡನೇ ನಮ್ಮ ಅಣ್ಣ ಮಾತಾಡ್ತೀವಿ ಪೌರಣ್ಣ ಅವರು, ದಯಮಾಡಿ ಸಿಮಿಸ್ಬಿಡ್ಬೇಕಣ್ಣ. ನೀವು ಆ ಒಳ್ಳೆ ಸದಸ್ಯ ಯಾಕೆ ಸುಮ್ಮನಿದ್ರಿ ಸರ್? ಮತ್ತೆ ನೀವು ವಾಡಿ ಬರ್ತದ ಯಾಕೆ ಸುಮ್ಮನಿದ್ರಿ? ಮತ್ತೆ ಕ್ರಮ ಇಷ್ಟೊತ್ತಿಗೆ ಜೀವನ ಕೆಲಸ ಸರ್ ಅಬ್ಜೆಕ್ಷನ್ ಮಾಡಿ ನೀವು ಸದಸ್ಯರ ದಾಖಲಾತಿ ಪ್ರೊಡ್ಯೂಸ್ ಮಾಡಿ ಇಸ್ಬಿಡಲಿಂದ ನೀವು ಅನಧಿಕೃತವಾಗಿ ಅಂತ ಹೇಳ್ತಿರಲ್ಲ. ಅವಸರ ಮಾಡೋರು ರಿಸಿಪ್ಟ್ ಇದ್ರೆ ಕೇಸ್ ಮಾಡಿಸ್ಕೊಂಡು ರೈತರನ್ನ ಬಲವಂತ ಕುಂದಿಸಿದ್ರೆ ಅವ್ರು ಕೇಸ್ ಮಾಡಿಸ್ರಿ. ಸಭೆಯಲ್ಲಿ ಮಾತಾಡೋದು ನಮಗೂ ಯಾವ ಥರ ನಮಗೂ ಗಮನ ಆಗ್ತಿದೆ. ದಯಮಾಡಿ ಅಣ್ಣ, ನಾನು ಮತ್ತೊಂದು ತಮ್ಮ ಗಮನ ತರಿಸ್ತೀನಿ. ಇದು ಕಾನೂನುಬದ್ಧವಾಗಿ ಪ್ರಕ್ರಿಯೆ, ಏನೇನು ಪ್ರಕ್ರಿಯೆ ಕಂಡುಕೊಳ್ಬೇಕು ಆ ಥರ ಪ್ರಕ್ರಿಯೆದಲ್ಲಿ ಆಗಿದೆ. ನೀವು ಹೇಳ್ದಂಗೆ ಉಸ್ಮಾನ್ ಮಾರುಕಟ್ಟೆ ಅವ್ರಿಗೆ ತೊಂದರೆ ಆಗಿರ್ಬೋದು, ನನಗೆ ಅವ್ರು ಬಂದು ಭೇಟಿಯಾಗಿದ್ರು, ನನಗೂ ಮನವರಿಕೆ ಮಾಡಿದ್ರು. ನಮ್ಮ ಕುಟುಂಬಗಳೆಲ್ಲ ತ್ರಾಸ ಆಗ್ತದೆ, ಅವ್ರ ಬಗ್ಗೆ ನನಗೂ ಕರೆಕ್ಟ್ ನನ್ನ ಗೌರವ ಇದೆ. ಆದ್ರೆ ನನ್ನ ವಿಷಯ ಇಷ್ಟ, ನನ್ನ ಅಂತರ್ಜಾಲ ಮಾತು
ಇದು ಏನು ಕಾನೂನುಬದ್ಧವಾಗಿತ್ತು ಬದ್ಧವಾಗಿ ಆಗಿದೆ. ಇದ್ರ ಬಗ್ಗೆ ಮತ್ತೊಂದ್ಸಲ ವಿಷಯ ಅಲ್ಲಿ ಹೇಳಿದ್ರು ಇವ್ರಿಗೂ ತ್ರಾಸ ಆಗ್ಬೋದು, ಅವ್ರಿಗೂ ತ್ರಾಸ ಆಗ್ಬೋದು. ಯಾವ ತರ ನೀವು ಕಾನೂನು ಕ್ರಮ ಕೈಗೊಳ್ರಿ, ಅದ್ರ ಬಗ್ಗೆ ನಾವು ಹೇಳೋದು ಪ್ರಶಂಸೆ. ಬಟ್ ಆದ್ರೆ ತಾವಂದ್ರಲ್ಲ ಅದು ಗಾರ್ಡನ್ ಸೆಟ್ ಆದ 25% ಖಾಸಗಿ ಸೆಟ್ ಆದ ಅಥವಾ ಇದನ್ನ ನೀವು ಸದಸ್ಯರಿದ್ದಾಗ ಅದನ್ನ ಅಪೇಕ್ಷೆ ಮಾಡೋದು ನಿಮ್ಗೆ ಅಧಿಕಾರ ಇದೆ. ಅದ್ರ ಬಗ್ಗೆ ನಿಮಗೆ ಕೊಟ್ಟದ ವಿಷಯ ದಯಮಾಡಿ ಅಧ್ಯಕ್ಷರೇ ಇಲ್ಲಿದ್ದಂತ ಎಲ್ಲರಿಗೆ ನಾವು ಯಾರ ಮೆಚ್ಚೆ ನಮ್ಗೆ ಪೀಠ ಇಡೋದಿಲ್ಲ, ಯಾರ ಮೆಚ್ಚೆ ನಮ್ಗೆ ಬರೋದಿಲ್ಲ. ನಾವು ಏನು ಸಭೆ ನಡವಳಿಕೆ ಆಗಿತ್ತು, ಸಭೆ ನಿರ್ಣಯಗಳು ಏನಾಗಿತ್ತು, ಟೆಂಡರ್ ಆಗಿತ್ತು, ಈಗಾಗಲೇ ಹೇಳಿದ್ರು ನಮ್ಮ ಇದೇ ಬೀದಿ ದೀಪಗಳದು ಒಂದೊಂದ್ಸಲ 6-8 ತಿಂಗಳ ಟೆಂಡರ್ ಮುಗಿದ ಹಂಗೆ ನಡೆಸ್ತೀವಿ ನಾವು. ಅವ್ರ ಬ್ಲಾಕ್ ಲಿಸ್ಟ್ ಆಗಿ ಹಾಕಿ ಎಷ್ಟು ಸಾವಿರ ಉದಾಹರಣೆಗಳ 1,000 ಉದಾಹರಣೆಗಳಾಗಲಿ ಟೆಂಡರ್ ಮುಗಿದ ನಂತರ ಆತರನೇ ಆಗಿದೆ. ಈಗ ಟೆಂಡರ್ ಕರೆದಲ್ರಿ. ಯರಮರಸ್ ಬಳಿ ಖಾಸಗಿ ಲೇಔಟ್ಗಳು ಖಾತಾ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲ. ಯಾರನ್ನು ರಕ್ಷಿಸಲು ಸಿಬ್ಬಂದಿಗಳು ಅಕ್ರಮಗಳಿಗೆ ಬೆಂಬಲಿಸಬಾರದು ಎಂದರು. ನಗರದಲ್ಲಿ ಅಕ್ರಮವಾಗಿರುವ ಬೀದಿ ವ್ಯಾಪಾರಗಳಿಗೆ ತೆರವುಗೊಳಿಸಲು ಸಭೆ ತೀರ್ಮಾನಿಸಿತು. ಸಭೆ ಅಧ್ಯಕ್ಷತೆಯನ್ನು ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಉಪಸ್ಥಿತಿಯಲ್ಲಿ ನಡೆಯಿತು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯ ಒಳಗಡೆ ಪ್ರವೇಶಿಸಿ ತರಕಾರಿ ಮಾರಾಟಗಾರರ ಪ್ರತಿಭಟನೆಗೆ ಮನವಿ ಸ್ವೀಕರಿಸಲು ಬಾರದೇ ಇರುವ ಕುರಿತು ಬಿಜೆಪಿ ಮುಖಂಡ ರವೀಂದ್ರ ಜರದಾರ್ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಮಾವಿನಕೆರೆ ಬಳಿ ನಡೆಯುತ್ತಿರುವ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧಿಸಿ ನೂರಾರು ಜನರು ಮನವಿ ನೀಡಲು ಬಂದಿದ್ದು ಸ್ವೀಕರಿಸದೆ ಆಡಳಿತ ನಿರ್ಲಕ್ಷಿಸುತ್ತಿದೆ ಎಂದು ಸಭೆಯಲ್ಲಿ ಆರೋಪಿಸಿದರು. ಪ್ರತಿಯಾಗಿ ಜಯಣ್ಣ ಸಮಯ ಅವಕಾಶ ನೀಡಲು ಮನವಿ ಮಾಡಿದರು. ಆದರೂ ಕೇಳದೆ ಆಕ್ರೋಶ ವ್ಯಕ್ತಪಡಿಸಿದರು. ನರಸಿಂಹಲು ಮಾಡಗಿರಿ ಸಹ ಸಭೆಯೊಳಗೆ ಪ್ರವೇಶಿಸಿ ಮಾತಿಗೆ ಮಾತು ಬೆಳೆಸಿದರು. ಸಭೆ ಗೊಂದಲಗೂಡಾಯಿತು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು. ಕೌನ್ಸಿಲರ್ಸ್ ಯಾಕೆ ಬಂದ್ರು ಒಳಗ? ಸರಿ, ಈಗ ಆಯ್ತು, ಈಗ ಆದ್ಮೇಲೆ ಕಳಿಸಿ ಹೋಗ್ರಿ.
ಫೋಟೋ ಮಾಡಿ ಓಕೆ ಸರ್ ರೈಟ್ ಥ್ಯಾಂಕ್ ಯು. ತಾಲೂಕಿನ ಗಿಲ್ಲೆಸೂಗೂರು ಜೆಸ್ಕಾಂ ಅಭಿಯಂತರ ಹುಲಿರಾಜ್ ಇವರ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತರ ತಂಡ ದಾಳಿ ನಡೆಸಿ ಮಹತ್ವದ ದಾಖಲೆ ಚಿನ್ನಾಭರಣದ ಲೆಕ್ಕ ಪರಿಶೋಧನೆ ನಡೆಸುತ್ತಿದೆ. ಬೆಳಿಗ್ಗೆ ನಗರದ IDSMT ಬಡಾವಣೆಯಲ್ಲಿರುವ ಮನೆ ಹಾಗೂ ಗಿಲ್ಲೆಸೂಗೂರು ಜೆಸ್ಕಾ ಕಚೇರಿ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಅಧಿಕ ಆಸ್ತಿ ಗಳಿಕೆ ಆರೋಪ ಎದುರಿಸುತ್ತಿರುವ ಹುಲಿರಾಜ ಇವರಿಗೆ ಸೇರಿ ಆಸ್ತಿ, ಬ್ಯಾಂಕ್ ದಾಖಲೆ ಹಾಗೂ ಚಿನ್ನಾಭರಣದ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದೆ. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಲೋಕಾಯುಕ್ತ ಕಚೇರಿ ಸಿಬ್ಬಂದಿಗಳು, ಅಧಿಕಾರಿಗಳು ಮಾಹಿತಿ ಸಂಗ್ರಹದಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ರಚನೆ ಮಾಡಿದ್ದು, ಸಂಘಟನೆ ಬಲವರ್ಧನೆಗೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಮೌನೇಶ್ ಜಾರವಾಡಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿಯ ರಚನೆ ಮಾಡಿದ್ದು, ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತಿದೆ ಎಂದರು. ಅನೇಕ ಹೋರಾಟ ನಡೆಸಿ ವಿದ್ಯಾರ್ಥಿ ಯುವ ಜನರ ಹಕ್ಕುಗಳನ್ನು ಕೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಹಾಗೂ ಉಚಿತ ತರಬೇತಿ ಕೊಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಜಿಲ್ಲಾ ಸಮಿತಿಯಿಂದ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ವಿದ್ಯಾರ್ಥಿ ಯುವ ಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ಕಾರ್ಯಪ್ರವೃತ್ತರಾಗಲು ಸೂಚಿಸಲಾಗಿದೆ ಎಂದರು. ದಲಿತ ವಿದ್ಯಾರ್ಥಿ ಪರಿಷತ್ತು ನಮ್ಮ ಒಂದು ವಿದ್ಯಾರ್ಥಿ ಸಂಘಟನೆ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿ ಜನರು ಹೊಂದಿರುವಂತಹ ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ. ಜೊತೆಗೆ ಪ್ರಮುಖವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಅವರನ್ನ ಶೈಕ್ಷಣಿಕವಾಗಿ ಅಣಿಗೊಳಿಸಬೇಕು, ಅವರನ್ನು ಗಟ್ಟಿಯಾಗಿ ಮಾಡಬೇಕು, ಅವರನ್ನ ಒಂದು ಶೈಕ್ಷಣಿಕವಾಗಿ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಹುಟ್ಟಿಕೊಂಡಿದೆ ಮತ್ತು ವಿದ್ಯೆ ವಿಮೋಚನೆ ಹೆದ್ದಾರಿ ಅನ್ನೋ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಜನರಿಗೆ ಎಲ್ಲೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಸ್ಪಂದನೆ ಮಾಡುತ್ತಾ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಉದ್ದಗಲಕ್ಕ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೂಡ ವಿದ್ಯಾರ್ಥಿ ಜನರ ಸಮಸ್ಯೆಗಳ ಸ್ಪಂದನೆ ಮಾಡಿದ್ದೀವಿ. ಜೊತೆಗೆ ಆ ವಿದ್ಯಾರ್ಥಿ ಜನರಿಗೆ ಸಮಸ್ಯೆಗಳನ್ನು ಬಗೆಹರಿಸಿ ಕೂಡ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೇ ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡೋದ್ರ ಜೊತೆಗೇನೆ ಅಂಬೇಡ್ಕರ್ ಅವರನ್ನ ಮನೆ ಮನೆಗೆ ತಲುಪುತ್ತೆ ಅಲ್ಲದೆ ಇವತ್ತು ನಾವು ಪ್ರಮುಖವಾಗಿ ಪತ್ರಿಕೋಷ್ಠಿ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ನೂತನವಾಗಿ ನಮ್ಮ ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಬೇಕು. ಜೊತೆಗೇನೆ ನಮ್ಮ ಸಮಿತಿಯ ಒಂದು ಕ್ಯಾಲೆಂಡರ್ ಕೂಡ ಇವತ್ತು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕಂತೇಳಿ ಪತ್ರಿಕೋಷ್ಠಿ ಬರೆದಿದ್ದೀವಿ. ಈಗ ಪ್ರಮುಖವಾಗಿ ಪ್ರಥಮ ಘಟ್ಟವಾಗಿ ಇವತ್ತೇನು ನಮ್ಮ ಸಮಿತಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಚನ್ನಬಸವ ಯಾಪಲ್ಪರಿ ಅಂತೇಳಿ ಅವರು ಕೂಡ ನೇಮಕ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೇಮಕ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಪಾಲ್ರಾಜ್ ಎದ್ದಲಿನ್ ಅಂತೇಳಿ ಕುರಡಿ ಅಂತೇಳಿ ಅವರು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಆಗಿದ್ದಾರೆ. ಇನ್ನಿತರ ವಿದ್ಯಾರ್ಥಿಗಳು ಸ್ನೇಹಿತರು ಕೂಡ ಆಯ್ಕೆ ಆಗಿದ್ದಾರೆ. ಎಲ್ಲ ಕಾರ್ಯಪ್ರವೃತ್ತರಾಗಬೇಕು, ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಎಲ್ಲಾ ಪದಾಧಿಕಾರಿಗಳಿಗೆ ನಿರ್ದೇಶನ ನೀಡ್ತಾ ಇದ್ದೀವಿ. ನಿಮ್ಮ ದಲಿತ ಪರಿಷತ್ ರಾಯಚೂರಿನಿಂದ ಯಾವುದಾದ್ರೂ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಹೋರಾಟಗಳು ನಡೆದಿದ್ದಾವೆ, ಹಲವಾರು ಸಮಸ್ಯೆಗಳು ನಿಮ್ಮ ಒಂದು ಇದರಲ್ಲಿದೆ. ಆದರೂ ಕೂಡ ಈ ನಡುವೆ ಎಲ್ಲಿ ಧ್ವನಿ ಎತ್ತಾ ಇಲ್ಲ, ಯಾವುದೂ ಕೂಡ ಧ್ವನಿ ಕೇಳಿ ಬಂದಿಲ್ಲ ವಿದ್ಯಾರ್ಥಿಗಳ ಪರವಾಗಿ. ನಾಮಕಾವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ನಾಮಕಾವಸ್ಥೆ ಏನಿಲ್ಲ ಸರ್. ಈಗ ಪ್ರಮುಖವಾಗಿ ನಾವು ಲಾಸ್ಟ್ ಇಯರು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ವಿ. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 2 ವರ್ಷ ನಾವು ಇರಬೇಕಾದ್ರೆ ಸುಮಾರು 4-5 ಹೋರಾಟಗಳನ್ನು ಅಲ್ಲಿನ ಆಡಳಿತ ಮಂಡಳಿ ವಿರುದ್ಧನೇ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ ಯಾಪಲ ಪರ್ವಿ, ಭಾಸ್ಕರ್ ರಾಜ್, ಕರಿಯಪ್ಪ ಸಿರವಾರ್,
ದುರ್ಗೇಶ್ ಕಲಮಂಗಿ, ವಿಜಯರಾಣಿ ಇದ್ದರು. ಖ್ಯಾತ ಚಿತ್ರನಟ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬವನ್ನು ರಸ್ತೆ ಗುಂಡಿ ಮುಚ್ಚುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಯಶ್ ಅಭಿಮಾನಿಗಳ ಸಂಘದಿಂದ ನಗರದ ವಾರ್ಡ್ ನಂಬರ್ 21 ಮತ್ತು ಕೃಷ್ಣದೇವರಾಯ ಬಡಾವಣೆಯ ರಸ್ತೆಯಲ್ಲಿ ತಗ್ಗುಗಳನ್ನು ಮುಚ್ಚಲಾಯಿತು. ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ನಟ ಯಶ್ ಮಾದರಿಯಾಗಿದ್ದಾರೆ. ಅದೇ ರೀತಿ ಸಮಾಜಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಗುಂಡಿ ಮುಚ್ಚುವ ಮೂಲಕ ಯಶ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಂದು ಅಭಿಮಾನಿಗಳು ಹೇಳಿದ್ದಾರೆ. ಫೋಟೋ ಬರೆಯೋದು ಬಾಂಬ್ ಫೋನ್ ಹಾಕಿ ಇಂಪಾರ್ಟೆಂಟ್ दान बड़ा कर वो जवान बाय रश अंदर बाय ಶಾಣ ಮಾಡ್ಕೋಣ ಓಕೆ ಕಮ್ಮನ ಬರ್ ದಾ ಕಮ್ಮ ದಾ ದಾ ಇಟ್ಲ ಗ್ರೂಪ್ ಫೋಟೋ ಅಣ್ಣ ಚಾಲೆ ಮಾಡಿ ಡಾಕ್ಟರ್ ಅಣ್ಣ ಇಲ್ಲಿ ನೋಡಿ ಅಖಿಲ ಭಾರತ ವಾಕಿಂಗ್ ಸ್ಟಾರ್ ಯಶ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಹಲವಾರು ಸರ್ತಿ ವರ್ಷ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸಮಾಜದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸರ್ತಿ ಕೂಡ 39 ವರ್ಷದ ಬರ್ಡೇವನ್ನು
ನಮ್ಮ ಹಲವಾರು ಸ್ಕೂಲ್ ರಸ್ತೆಯನ್ನು ಸುಟ್ಟೋಗಿತ್ತು. ಏನೋ ಒಂದು ತಗ್ಗುಗಳ ಮುಖಾಂತರ ತಗ್ಗು ಭಾಳ ಇಲ್ಲಿ ಅನಾಹುತಗಳಾಗ್ತಾಯಿತ್ತು. ಅದಕ್ಕೆ ಒಂದು ನಮ್ಮ ಎಲ್ಲ ಅಭಿಮಾನಿಗಳು ನಮ್ಮ ಫ್ಯಾನ್ಸ್ ಎಲ್ಲ ಕಲಿತು ಹಣ ಒಂದು ತಗ್ಗು ಏನೋ ಮೊಹರಂ ಹಾಕ್ಸಿ ಏನೋ ಒಂದು ಮಾಡೋಣ. ಇವತ್ತು ನಗರಸಭೆ ಹಾಗೂ ನಗರಸಭೆ ಸದಸ್ಯರು ಯಾವುದೋ ಈ ರಸ್ತೆಯನ್ನು ತಿರುಗ್ತಾ ದಿವಸ ನೋಡ್ತಾ ಇದ್ದಾರೆ. ಆದರೆ ಕೂಡ ಯಾವುದೂ ಕೈ ಎತ್ಕೊಂಡಿಲ್ಲ. ಅದಕ್ಕಾಗಿ ನಮ್ಮ ಅಭಿಮಾನಿಗಳಿಂದ ಇವತ್ತು ನಮ್ಮ ಅಣ್ಣವರು ಹುಟ್ಟುಹಬ್ಬವಾಗಿ ನಾವೊಂದು ಈ ರಸ್ತೆಯನ್ನು ಏನೋ ಮೊಹರಮ್ಮನ್ನು ಹಾಕಿ ಒಂದು ರಸ್ತೆ ಸ್ವಚ್ಛತೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹೇಳೋಣ ಎಲ್ಲ ಓಣಿಯಲ್ಲಿ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಇದೇ ಸೋಷಿಯಲಲ್ಲಿ ನಾವು ಏನೋ ಒಂದು ಮೆಸೇಜ್ ಇರಲಿ ಅಂತ ನಾವೊಂದು ಹಮ್ಮಿಕೊಂಡು ಮೊಹರಮ್ಮನ್ನು ಹಾಕೋದು ಮೂಲಕ ಕುಣಿಗಳ ಮುಚ್ಚೋ ಕಾರ್ಯಕ್ರಮ ಮೂಲಕ ನಾವೊಂದು ಇವತ್ತು ಯಶಣ್ಣವರ ಬರ್ಡೇವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಮು, ಅಂಬಾಜಿ, ಯಲ್ಲಪ್ಪ, ಜಿ ಉಪೇಂದ್ರ, ನರಸಿಂಹಲು, ಎನ್ಎಸ್ ಬೋಸು, ನರಸಿಂಹಲು, ವೀರೇಶ್, ನಾಗರಾಜ್, ಕಿರಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜನವರಿ 10 ಮತ್ತು 11ರಂದು 2 ದಿನ ರಂಗೋತ್ಸವ ಕಾರ್ಯಕ್ರಮವನ್ನು ನಗರದ ಕನ್ನಡ ಭವನದಲ್ಲಿ ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 10ರಂದು ಊರು ಸುಟ್ಟರು ಹನುಮಪ್ಪ ಹೊರಗ ನಾಟಕವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪ ನಿರ್ದೇಶಕ ದತ್ತಪ್ಪ ಸಾಗನೂರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಭಗತ್ ರಾಜ್ ನಿಜಾಂಕಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ನಿವೃತ್ತ ಬ್ಯಾಂಕ್ ನೌಕರ ಶ್ರೀನಿವಾಸ್ ಗಟ್ಟು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 11ರಂದು ಸಂಜೆ 6ಕ್ಕೆ ಸಿಂಧೂರ ಲಕ್ಷ್ಮಣ ನಾಟಕ ಪ್ರದರ್ಶನ ನಡೆಯಲಿದ್ದು, ಸಮಾರೋಪ ಸಮಾರಂಭಕ್ಕೆ ಭಾಷಣಕಾರರಾಗಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಅವರು ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದಾರೆ. ಪತ್ರಕರ್ತ ಬಸವರಾಜ್ ನಾಗಳದಿನ್ನಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಗುರು ಎಂ ಶ್ರೀನಿವಾಸ್ ಮರಡ್ಡಿ, ಶಿಕ್ಷಣ ಸಂಯೋಜಕ ಕೋರೆನಲ್ ನ್ಯಾಯವಾದಿ ಕೇಶವ ಮೂರ್ತಿ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. 2 ದಿವಸಗಳ ನಾಟಕೋತ್ಸವ ಮತ್ತು ಸಂಗೀತ ನೃತ್ಯ ಇರ್ತಾ ಇದೆ. ಸರ್, ಸಂಘಟನೆ ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ರಾಯಚೂರು, ಅದರ ಅಧ್ಯಕ್ಷ ನಾನೇ. ಅವತ್ತಿನ ದಿವಸ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಬಾಬು ಭಂಡಾರಿಗಳು, ಅದಕ್ಕೆ ದತ್ತಪ್ಪ ಅವರು ಇರ್ತಾರೆ, ಭಗತ್ ರಾಜ್ ನಿಜಾಂಕರ್ ಇರ್ತಾರೆ, ಗುರುನಾಥ ಇರ್ತಾರೆ ಮತ್ತು ಶ್ರೀನಿವಾಸ್ ಕಟ್ಟು ಇರ್ತಾರೆ. ಅದು ಪ್ರಾರಂಭದ ದಿವಸ ಉದ್ಘಾಟನೆ ಕಾರ್ಯಕ್ರಮ. ಇನ್ನು 2ನೇ ದಿವಸ ಅವತ್ತಿನ ನಾಟಕ ಊರು ಸುಟ್ಟರು ಹನುಮಪ್ಪ ಹೊರಗ ಸಿಂಧೂರು ಸಮುದಾಯದ ಜೊತೆಗೆ 2ನೇ ದಿವಸದ ಸಮಾರೋಪದಲ್ಲಿ ನಾಟಕ ಸಿಂಧೂರು ಲಕ್ಷ್ಮಣ, ಸಮಾರೋಪ ಭಾಷಣ ಆಂಜನೇಯ ಜಾಲಿಬೆಂಚಿ, ಅಧ್ಯಕ್ಷರು ಅಕ್ಕಿ, ಬಸವರಾಜ ನಗರದಿನ್ನಿಯವರು, ಶ್ರೀನಿವಾಸ ಮರಾಠಿ, ಕರೋನರು ಮತ್ತು ಕೇಶವ ಮೂರ್ತಿ ಅವರು ವೇದಿಕೆ ಮೇಲೆ ಇರ್ತಾರೆ. ಮತ್ತು ಕೂಡ ಸಂಗೀತ ನೃತ್ಯ ಮತ್ತು ಇರ್ತವೆ. ದಯವಿಟ್ಟು ನಾವು ನಿನ್ನೆ ನಾವು ಮಾಡಬೇಕಾದ್ರೆ ಏನು ನಿಮಗೆಲ್ಲ ಇನ್ಸೆಂಟಿವ್ ಕೊಡ್ಬೇಕಾದ್ರೆ 64 ಮಂದಿಯೆಲ್ಲ ನಾವು ನಿಮಗೆ ಬೇಕು ಅಥವಾ ನೀವು ನಮಗೆ ಬೇಕು. ಮುಖ್ಯವಾಗಿ ನೀವು ನಮಗೆ ಬೇಕು. ನಾವು ಬೇಕು ಬೇಡ, ಅದು 2ನೇ ಪ್ರಶ್ನೆ. ಬಟ್ ನೀವು ನಮಗೆ ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮದ ಪ್ರಚಾರ ಮಾಡುವ ಕೆಲಸ ತಮ್ಮದಿರ್ತೈತಿ, ತಮ್ಮ ಜವಾಬ್ದಾರಿ ಇರ್ತೈತಿ. ಯಾಕಂದ್ರೆ ಸಾಂಸ್ಕೃತಿಕ ಬಗ್ಗೆ ಸಾಹಿತ್ಯಿಕವಾಗಿ ಮಿಡಿಯೋ ಜನ ನೀವು ಬಿಟ್ಟರೆ ಸಾಮಾನ್ಯ ಜನ ಬೇಕಾಗಲ್ಲ. ಆ ಕೆಲಸ ನಾವು ದಯವಿಟ್ಟು ತಾವು ಹೆಚ್ಚೆಚ್ಚಿಗೆ ಪ್ರಚಾರ ಮಾಡಿ ಹೆಚ್ಚಿಗೆ ಜನ ಬರುವಂಗೆ ನಾವು ಪ್ರಯತ್ನ. ಸಾರ್ವಜನಿಕರು ಮತ್ತು ರಂಗಭೂಮಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಕಲಾವಿದ ರಂಗಸ್ವಾಮಿ ಇದ್ದರು. ಪೊಲೀಸರ ಕಿರುಕುಳದಿಂದ ನೇತಾಜಿ ನಗರದ ನಿವಾಸಿ ಸುನಿಲ್ ಎಂಬ
ಮಾರಾಟ ಮಾಡುತ್ತಿದ್ದೀಯಾ ಹೇಳು ಎಂದು ಪೊಲೀಸರು ಕಿರುಕುಳ ನೀಡುತ್ತಿದ್ದರು. ನೇತಾಜಿ ನಗರ ಪೊಲೀಸರ ಕಿರುಕುಳದಿಂದಾಗಿಯೇ ಸುನಿಲ್ ಡಿಸೆಂಬರ್ 31ರಂದು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಸುಟ್ಟು ಗಾಯಗಳಿಂದ ನರಳುತ್ತಿದ್ದ ಸುನಿಲ್ ಅವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದರೂ ನಿನ್ನೆ ಮಂಗಳವಾರ ಸಾವನ್ನಪ್ಪಿದ್ದಾನೆ. ನನ್ನ ಗಂಡನ ಸಾವಿಗೆ ಪೊಲೀಸರ ಕಿರುಕುಳವೇ ಕಾರಣವಾಗಿದ್ದು ನೇತಾಜಿ ನಗರ ಪೊಲೀಸರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮೃತನ ಹೆಂಡತಿ ನಾಗವೇಣಿ ದೂರು ನೀಡಿದ ದೂರು ಮೇರೆಗೆ ಕಲಂ 108 BNS 2023ರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆ. ಗೋಶಾಲೆ ರಸ್ತೆ ಬಳಿ ಕೂಡು ರಸ್ತೆಗೆ NS ಬೋಸರಾಜ್ ಹೆಸರಿಡಲು ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿ ಮನವಿ ಸ್ವೀಕರಿಸಲು ಬಾರದೆ ಇರುವುದಕ್ಕೆ ರವೀಂದ್ರ ಜರದಾರ್ ಆಕ್ಷೇಪ. ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ. MK ಬಾಬರ್ ನರಸಿಂಹಲು ಮಾಡಗಿರಿ ಮಧ್ಯೆ ವಾಗ್ವಾದ. ದಲಿತ ವಿದ್ಯಾರ್ಥಿ ಪರಿಷತ್ ನೂತನ ಸಮಿತಿ ರಚನೆ. ನೂತನ ವರ್ಷ ಕ್ಯಾಲೆಂಡರ್ ಬಿಡುಗಡೆ. ರಸ್ತೆ ಗುಂಡಿ ಮುಚ್ಚುವ ಮೂಲಕ ನಟ ಯಶ್ ಹುಟ್ಟುಹಬ್ಬ ಆಚರಣೆ. ಜನವರಿ 10 ಮತ್ತು 11ರಂದು 2 ದಿನಗಳ ನಾಟಕ ರಂಗೋತ್ಸವ. VN ಅಕ್ಕಿ. ನೇತಾಜಿ ನಗರ ಯುವಕ ಸಾವು. ಪೊಲೀಸರ ವಿರುದ್ಧ ದೂರು ದಾಖಲು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.